ತಾವಿಲ್ಲಿದ್ದೀರಿ, ಸ್ವಾಮಿ ಅವರಲ್ಲಿದ್ದೀರಿ. KPSC ಒಂದು ಉತ್ತರ ಕೊಡ್ತಾರೆ. KPSC ಮತ್ತೆ ಮಂತ್ರಿ ಇರುವುದಿಲ್ಲ. ನೆಕ್ಸ್ಟ್ ನಾನು ಸ್ವಾಮಿ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, KPSC ಉತ್ತರ ದಿನಾಂಕ 12ರಂದು 27 ತನಕ ಇದ್ದೇನೆ. ದಿನಾಂಕ 12ರಂದು ಈ ಸದನದಲ್ಲಿ KPSCಯ ಆಗು ಹೋಗುಗಳ ಬಗ್ಗೆ ಬಹಳ ಸುದೀರ್ಘವಾದಂಥ ಚರ್ಚೆ ಆಗಿದೆ. ಮಾನ್ಯ ಪ್ರತಿಪಕ್ಷದ ನಾಯಕರು ಹಾಗೂ ಸುನೀಲ್ ಕುಮಾರ್ ಅವರು, ಮಾನ್ಯ ಸುರೇಶ್ ಕುಮಾರ್ ಅವರು, ಬಾಲಕೃಷ್ಣ ಅವರು, ಪ್ರಿಯಾಂಕ್ ಅವರು ಹಾಗೂ ಇತರೆ ಸದಸ್ಯರು ಕೂಡ ಅವರವರ ಅಭಿಪ್ರಾಯಗಳನ್ನು ಬಹಳ ಸ್ಪಷ್ಟ ನುಡಿಗಳಲ್ಲಿ ಹೇಳಿದ್ದಾರೆ. ಬಹಳ ಸಂತೋಷದ ವಿಷಯ ಏನು ಅಂದರೆ, ಮಾತನಾಡಿದವರು ಪಕ್ಷಾತೀತವಾಗಿ ಮಾತನಾಡಿದ್ದಾರೆ, ಯಾರು ಎಲ್ಲರೂ ಕೂಡ. ಆಮೇಲೆ ರಾಜಕೀಯನೂ ಬೆರೆಸೋದಕ್ಕೆ ಹೋಗಿಲ್ಲ, ಇವರು ಅವರು ಅಂತ ಯಾರ ಮೇಲೆ ದೂಷಣೆ ಮಾಡೋದಕ್ಕೂ ಹೋಗಿಲ್ಲ. ವಿಷಯದ ಆಧಾರದ ಮೇಲೆ ಚರ್ಚೆ ಆಗಿದೆ. ಮತ್ತೆ ಮಾತನಾಡಿದವರು ಹೇಳಿದ್ದಾರೆ, ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು ಇದರಲ್ಲಿ ಅಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಪರೋಕ್ಷವಾಗಿ ನಾವುಗಳು ಇದಕ್ಕೆ ಕಾರಣಕರ್ತರಿದ್ದೇವೆ ಅನ್ನುವಂಥದ್ದು. ಸೊ ಆ ರೀತಿಯಾಗಿ ಬಹಳ ಉತ್ತಮ ಗುಣಮಟ್ಟದ ಚರ್ಚೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಉತ್ತಮ ಗುಣಮಟ್ಟದ ಚರ್ಚೆ. ಈ ಉತ್ತರ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಕೊಡೋದಕ್ಕೆ ಹೇಳಿದ್ದಾರೆ. ಒಂದು ಜಿಜ್ಞಾಸೆ ಏನಂದ್ರೆ, ನಾನು ಕೃಷಿ ಮಂತ್ರಿ ಇದ್ದಾಗ ನಮ್ಮ ಇಲಾಖೆಯಲ್ಲಿ ನೇಮಕಾತಿ ಮಾಡುವಂತ ಪ್ರಸಂಗ ಬಂದಾಗ ಒಂದು 620 ಅಧಿಕಾರಿಗಳು ಆವತ್ತು KPSC ಅವರು ನೇಮಕಾತಿ ಮಾಡಬೇಕಾಗಿತ್ತು. ಆದರೆ ನಾನು ಸಂಪುಟದಲ್ಲಿ ವಿಶೇಷ ನಿಯಮಗಳನ್ನು ರೂಪಿಸಿ ಅದನ್ನ KPSCಯಿಂದ ತೆಗೆದು KEAಗೆ ನಾನೇ ಕೊಟ್ಟು 620 ಪೋಸ್ಟ್ಗಳು ಕೂಡ ಒಂದು ವಿವಾದ ಇಲ್ಲದಾಗೆ, ಒಂದು ಪೈಸಾ ಒಬ್ಬರಿಗೆ ಖರ್ಚು ಇಲ್ಲದಾಗೆ KPSC ಮಾಡುವಂಥ ಕೆಲಸ ನಾನೇ ಆವತ್ತು KEAಯಿಂದ ಮಾಡಿಸಿದ್ದೇನೆ. ಈಗ ನಾನು ಕಂದಾಯ ಮಂತ್ರಿ ಆಗಿದ್ದೇನೆ. ಹೋದ ವರ್ಷ 1000 ಗ್ರಾಮ ಲೆಕ್ಕ ಅಧಿಕಾರಿಗಳನ್ನ ನೇಮಕಾತಿ ಮಾಡಿದ್ವಿ. ಅದನ್ನು ಕೂಡ KEAಗೆ ಕೊಟ್ಟು ಮಾಡಿಸಿದ್ವಿ. 5,25,000 ಅರ್ಜಿ ಬಂದಿತ್ತು. 5,25,000 ಜನ ಪರೀಕ್ಷೆ ಬರೆದ್ರು. ಒಂದು ವಿವಾದ ಇಲ್ಲದಾಗೆ 1,000 ವಿಲೇಜ್ ಅಕೌಂಟೆಂಟ್ ನೇಮಕಾತಿ ಮಾಡಿದ್ದೇವೆ, KEA ಮುಖಾಂತರ ಮಾಡಿದ್ವಿ. ಅದೇ ತೋರಿಸುತ್ತೆ. ಯಾಕೆ ಅಂದರೆ, ನಾನೇ KPSC ಬಿಟ್ಟು ಬೇರೆಯವರಿಗೆ ಕೊಟ್ಟುವಂತ ತೀರ್ಮಾನ ಮಾಡುವಾಗ ನನ್ನ ವಿಶ್ವಾಸ ಮಟ್ಟ ಎಷ್ಟಿದೆ ಅಂತ ಉತ್ತರ ಕೊಡುವಾಗ ನನ್ನ ಮನಸ್ಸಿನಲ್ಲಿರುವಂತ ಜಿಜ್ಞಾಸೆ ಹೈಕೋರ್ಟ್ ಅಲ್ಲಿ ಇಂತ ಬಂದಾಗ ಜಡ್ಜ್ಗಳು ರೆಕ್ಯೂಸ್ ಆಗ್ಬಿಡ್ತಾರೆ. ಆ ರೀತಿ ಆಗ್ಬೇಡಿ. ಜಿಜ್ಞಾಸೆ ಮನಸ್ಸಿನಲ್ಲಿ ಇದೆ ಅನ್ನೋದನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಇದು ರಾಜ್ಯದಲ್ಲಿ ಶಾಸನ ಸಭೆಯ ಸದಸ್ಯರು ಅಷ್ಟೇ ಅಲ್ಲ, ಸಾರ್ವಜನಿಕರಲ್ಲೂ ಕೂಡ ಬಹಳ ಚರ್ಚೆನೂ ಆಗಿದೆ. ಮತ್ತೆ ನಮ್ಮೆಲ್ಲರಿಗೂ ಕೂಡ ಬೇಸರದ ಸಂಗತಿ, ಆದರೆ ಇನ್ನೊಂದು ಜಿಜ್ಞಾಸೆ ತಮ್ಗೆ ಹೇಳ್ತೇನೆ. ನಾನು ರೆಕ್ಯೂಸ್ ಮಾಡ್ಕೋತಾ ಇಲ್ಲ, ಸುಮ್ಮನೆ ಚರ್ಚೆಗೆ ಕೆಲವು ವಿಷಯಗಳು ಹೇಳ್ತಾ ಇದ್ದೇನೆ. ಇದು ಅಲ್ಲಿ ಏನೇ ತಪ್ಪಾದರೂ ದೂಷಣೆ ಬರೋದು, ಎಲ್ಲ ಜನಗಳ ಸಿಟ್ಟು ಬರೋದು ಸರ್ಕಾರದ ಮೇಲೆ, ಜನಗಳ ಆಕ್ರೋಶ ಎಲ್ಲ ಸರ್ಕಾರದ ಮೇಲೆ. ಆದರೆ ಈ KPSC ಒಂದು ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ ಅಲ್ಲಿ ಒಳಗಡೆ ಏನು ನಡೆಯುತ್ತೆ ಬಿಡುತ್ತೆ ಅದ್ರ ಮೇಲೆ ಸರ್ಕಾರದ ನಿಯಂತ್ರಣ ಸಂಪೂರ್ಣ ಇಲ್ಲ. ಆದರೆ ಉತ್ತರ ಕೊಡಬೇಕಾಗಿ ಬರೋದು, ದೂಷಣೆ ಬರೋದು ಎಲ್ಲ ಸರ್ಕಾರದ ಮೇಲೆ. ಈ ಒಂದು ಪರಿಸ್ಥಿತಿಯಲ್ಲೂ ನಾವಿದ್ದೇವೆ. ನಾವು ಏನಾದರೂ ಸರ್ಕಾರ ಸೂಚನೆ ಕೊಟ್ಟರೆ ನಾವು ಕಮಿಷನಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಎಲ್ಲ ಸೂಚನೆಗಳನ್ನು ಅವರು ಪಾಲನೆ ಮಾಡಬೇಕಾದಂಥದ್ದು ಇಲ್ಲ. ಅವರು ಮಾಡೋ ತಪ್ಪು ನಪ್ಪುಗಳ ದೂಷಣೆ ಎಲ್ಲ ಸರ್ಕಾರದ ಮೇಲೆ ಬರುತ್ತೆ. ಇದು ಒಂದು ಪರಿಸ್ಥಿತಿ ಇದೆ. ಅದು ನೀವಿರಲಿ ನಾವಿರಲಿ, ಈ ರೀತಿಯ ಪರಿಸ್ಥಿತಿ ಇದೆ. ಆದರೂ ಕೂಡ ಇದನ್ನು ಸುಧಾರಣೆ ಮಾಡಬೇಕು. ಇದು ನಮ್ಮ ಮುಂದೆ ಇರತಕ್ಕಂತಹ ವಿಷಯ. ಮಾನ್ಯ ಸಭಾಧ್ಯಕ್ಷರೇ, ಈಗ ಮಾತನಾಡ್ತಾ
4 ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಸುನೀಲ್ ಕುಮಾರ್ ಅವರು ಚರ್ಚೆ ಆರಂಭ ಮಾಡಿ ಒಂದು 5-6 ಉದಾಹರಣೆ ರೂಪದಲ್ಲಿ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಅಂತಾನು ಕೊಟ್ಟಿದ್ದಾರೆ. ಮತ್ತು ಅವರು ಮಾತಾಡ್ತಾ ಹೇಳಿದ್ದಾರೆ, ಹಿಂದೆ ಹೋದ ಬಾರಿ ಚರ್ಚೆ ಆದಾಗ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ನೀವು ಹೇಳೋದೆಲ್ಲ ಸತ್ಯ ಅಂತ ಒಪ್ಕೊಂಡಿದ್ದಾರೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಹಾಗೆ ಮಾನ್ಯ ಸುರೇಶ್ ಕುಮಾರ್ ಅವರು ಕೂಡ ಅವರು ಮಾತನಾಡ್ತಾ ಈ ವಿಷಯದಲ್ಲಿ ಭಾಳ ಹೋರಾಟ ಮಾಡ್ಕೊಂಡು ಬಂದಿರೋದು ಮಾನ್ಯ ಸುರೇಶ್ ಕುಮಾರ್ ಅವರು. ಸಚಿವರಿದ್ದಾಗ, ಆಡಳಿತ ಪಕ್ಷದಲ್ಲಿದ್ದಾಗ, ವಿರೋಧ ಪಕ್ಷ ಎಲ್ಲದರಲ್ಲೂ ಕೂಡ ಅವರು ಸಾಕಷ್ಟು ಇದ್ರ ಬಗ್ಗೆ ಭಾಳ ಕಳಕಳೆಯಿಂದ ಕಾಳಜಿಯಿಂದ ಇದರಲ್ಲಿ ಆಸಕ್ತಿ ತಗೊಂಡು ಬಂದಿದ್ದಾರೆ. ಸುರೇಶ್ ಕುಮಾರ್ ಅವರು ಈ ವಿಚಾರದಲ್ಲಿ ಅವರು ಇರುವರು ಎನ್ನುವುದು ಏನೂ ಇಲ್ಲ, ವಿ ಆರ್ ಆಲ್ ಆನ್ ದ ಸೇಮ್ ಪೇಜ್ ಅವರ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಇದು ಸಂವಿಧಾನಾತ್ಮಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಈಸ್ ನಾಟ್ ಎ ಹೆಲ್ತಿ ಬಾಡಿ ಅಂತ ಅವರು ಮಾತಾಡಿದ್ದಾರೆ. ಹಾಗೆ ಅವರು ಇನ್ನೂ ಸುಮಾರು ವಿಷಯಗಳಲ್ಲಿ ಅವರು ಮಾತನಾಡಿದ್ದಾರೆ. ನಂತರ ಅರ್ಗ ಜ್ಞಾನೇಂದ್ರ ಅವರು, ಮಾನ್ಯ ಪ್ರತಿಪಕ್ಷದ ನಾಯಕರು ಮಾತನಾಡ್ತಾ ಇಲ್ಲಿ 18-19 ಜನ ಆಯೋಗದ ಸದಸ್ಯರಿದ್ದಾರೆ, ಹೆಗ್ಗಣಗಳ ರೀತಿ ಇದ್ದಾರೆ, ಹೆಗ್ಗಣ ಜಾಸ್ತಿ ಆದರೆ ಏನಾಗುತ್ತೆ ಎಲ್ಲರಿಗೂ ಗೊತ್ತಿರೋ ವಿಷಯ ಅಂಥೇಳಿ ಮಾನ್ಯ ಪ್ರತಿಪಕ್ಷದ ನಾಯಕರು ಮಾತನಾಡಿದ್ದಾರೆ. ಅರ್ಗ ಜ್ಞಾನೇಂದ್ರ ಅವರು ಮಾತನಾಡ್ತಾ KPSC ಚೇರ್ಮನ್ನು ಆ್ಯಂಡ್ ಮೆಂಬರ್ಗಳನ್ನು ಹೇಗೆ ಆಯ್ಕೆ ಮಾಡುತ್ತಾರೆ, ಅವರ ಅರ್ಹತೆ ಏನು, ಯಾರು ಆಯ್ಕೆ ಮಾಡುತ್ತಾರೆ ಎನ್ನುವ ವಿಚಾರವಾಗಿ ಎರಡೂ ಪಕ್ಷದವರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಈ ಸರ್ಕಾರ ಆ ಸರ್ಕಾರವೆಂದು ಹೇಳುವುದಿಲ್ಲ. ನಾವುಗಳೆಲ್ಲ ಆಯ್ಕೆ ಮಾಡುತ್ತಿದ್ದೇವೆ, ಪೇಮೆಂಟ್ ಸೀಟೇ ಅವರುಗಳೆಲ್ಲ. ನೆಡುವುದೇ ಬೇವಿನ ಮರವನ್ನು ಮಾವಿನ ಫಸಲು ಬರುವುದಿಲ್ಲವೆಂದು ಅಳುವುದಕ್ಕೆ ಶುರು ಮಾಡಿದರೆ ಏನಾಗಬೇಕು ಅಂತ ಅವರು ಕೂಡ ಮಾತಾಡಿದ್ದಾರೆ. ಹೀಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಷ್ಪಕ್ಷಪಾತವಾಗಿ ರಾಜಕೀಯ ಹೊರತುಪಡಿಸಿ ಚರ್ಚೆ ಆಗಿದೆ. ಈ ಚರ್ಚೆಯನ್ನು ಸರ್ಕಾರ ಸಂಪೂರ್ಣವಾಗಿ ಗೌರವಿಸುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ವಿ ಹ್ಯಾವ್ ಟೇಕನ್ ಇಟ್ ವಿತ್ ಆಲ್ ಸೀರಿಯಸ್ನೆಸ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.